ಟೈಮ್ ಈಸ್ ಮನಿ ಅಂತ ನಮ್ಮೆಲ್ಲರಿಗೂ ಗುರ್ತದ. ಅದೊಂದು ಟೈಮ್ ಇತ್ತು 5-10 ರೂಪಾಯಿ ಉಳಿಸೋ ಸಲುವಾಗಿ ಜನ 1 ಕಿಲೋಮೀಟರಿಂದ 2 ಕಿಲೋಮೀಟರ್ವರೆಗೂ ನಡ್ಕೊಂತ ಹೋಗ್ತಿದ್ರು. ಆದ್ರೆ ಈಗ 10 ರೂಪಾಯಿ ಜಾಸ್ತಿ ಖರ್ಚಾದ್ರೂ ಪರವಾಗಿಲ್ಲ, ನಂಗೆ ಕಂಫರ್ಟೇಬಲ್ ಲೈಫ್ ಬೇಕಾದ ನಮ್ಮ ಮನೆಯೊಳಗೆ ಕೂತ್ಕೋಬೇಕಂತ ನಾವೆಲ್ಲರೂ ಹೇಳಾಕತ್ತೀವಿ. ಇದರಿಂದ ಏನಾಗಿದೆ ಅಂತಂದ್ರೆ ಕಳೆದ 5-6 ವರ್ಷದೊಳಗಡೆ ನಮ್ಮ ಮೊಬೈಲ್ ಒಳಗಡೆ ಸಾಕಷ್ಟು ಆ್ಯಪ್ಗಳು ಆಲ್ರೆಡಿ ಇನ್ಸ್ಟಾಲ್ ಆಗಿದಾವೆ. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಜೊಮ್ಯಾಟೊ, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಜೆಪ್ಟೋ, ಬ್ಲಿಂಕಿಟ್ ಎಕ್ಸೆಟ್ರಾ. ಇವೆಲ್ಲ ಆ್ಯಪ್ದ ಕೆಲಸ ಏನದ ಅಂತಂದ್ರೆ ನಿಮ್ಗೆ ಯಾವುದಾದ್ರು ವಸ್ತು ಬೇಕಿತ್ತು ಅಂತಂದ್ರೆ ಆರ್ಡರ್ ಮಾಡಿ 10-30 ನಿಮಿಷದೊಳಗಡೆ ನಿಮ್ಮ ಮನೆವರೆಗೂ ಬಂದು ನಾವು ಡೆಲಿವರಿ ಮಾಡ್ತೇವೆ ಅಂತ ಹೇಳಕತ್ತಾರ. 100% ನಾವು ಇದನ್ನ ಒಪ್ಕೋತೀನಿ. ಯಾಕಂತಂದ್ರೆ ಈ ಆ್ಯಪ್ ಇರೋದ್ರಿಂದ ನಮ್ಮ ಲೈಫ್ ಭಾಳ ಕಂಫರ್ಟೇಬಲ್ ಆಗ್ಯದ. ಡೆಲಿವರಿ ಬಾಯ್ಸಿಗೆ ಜಾಬ್ ಸಿಕ್ಕದ. ಅದಾದ ತಕ್ಷಣ ಇಂಡಿಯನ್ ಎಕಾನಮಿ ಗ್ರೋತ್ ಆಗ್ಲಿಕ್ಕತ್ತದ. ಆದ್ರೆ ಏನಾಗ್ಯದ ಅಂತಂದ್ರೆ ನಮ್ಮ ಈ ಕಂಫರ್ಟೇಬಲ್ ಲೈಫ್ ಹಿಂದ್ಗಡೆ ಸಾಕಷ್ಟು ಜನ ಲೈಫ್ ಅನ್ಕಂಫರ್ಟೇಬಲ್ ಆಗಾಕತ್ತದ. ಅದು ಯಾಕಾಗ್ಯದ, ಯಾರ್ದಾಗ್ಯದ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಮತ್ತು ನೀವು ಇವತ್ತು ಈ ಮೊಬೈಲ್ ಮತ್ತು ಮನಿಯನ್ನು ಬಿಟ್ಟು ಹೊರಗಡೆ ಬಂದು ನೋಡ್ಬೇಕಾಗ್ಯದ. ಇನ್ನು ಸಿಂಪಲ್ ವರ್ಡ್ಸ್ ಹೇಳಬೇಕು ಅಂತ ಕ್ವಿಕ್ ಕಾಮರ್ಸ್ ಕಂಪ್ನಿ ಇವೇನು ಮಾಡಕತ್ತಾವ ಅಂದ್ರೆ 10-30 ನಿಮಿಷದೊಳಗಡೆ ನೀವೇನಾದರೂ ವಸ್ತುವನ್ನು ಆರ್ಡರ್ ಮಾಡಿದ್ರೆ, ಎಕ್ಸಾಂಪಲ್ ನಿಮ್ಮ ದಿನನಿತ್ಯಕ್ಕೆ ಬೇಕಾಗಿರೋ ವಸ್ತು ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಗ್ರೋಸರೀಸ್ ಆಗಿರ್ಬೋದು, ಏನಾದರೂ ಆರ್ಡರ್ ಮಾಡಿದ್ರೆ ಅದನ್ನ ನಿಮ್ಮ ಮನೆವರೆಗೂ ಬಂದು ಡೆಲಿವರಿ ಮಾಡಿ ಹೋಗ್ತಾರೆ. ಈ ಇಂಡಸ್ಟ್ರಿ ರ್ಯಾಪಿಡ್ಲಿ ಗ್ರೋತ್ ಆಗಕತ್ತದ. ಇನ್ನೊಂದು 5-10 ವರ್ಷದೊಳಗೆ ಈ ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿ ಆಗೋದ್ರ ಅನುಮಾನನ ಇಲ್ಲ. ಆದ್ರೆ ಈ ಇಂಡಸ್ಟ್ರಿಯ ಡಾರ್ಕ್ ಸೈಡ್ ನೋಡಕ್ ಹೋದಾಗ ಸಾಕಷ್ಟು ಜನರ ಜೀವನ ಅಸ್ತವ್ಯಸ್ತ ಆಗಕತ್ತದ. ಸಾಕಷ್ಟು ಜನಕ್ಕೆ ಜಾಬ್ ಕಳ್ಕೊಳಕತ್ತಾರ. ಕೆಲವೊಂದಷ್ಟು ಓನರ್ಗಳು ಈಗಾಗಲೇ ಅವ್ರ ಅಂಗಡಿಗಳನ್ನ ಬಂದ್ ಮಾಡಿದ್ದಾರೆ. ನಾವು ಸಣ್ಣವರಿದ್ದಾಗ ಹೊರಗಡೆ ಹೋಗ್ತಿದ್ವಿ. ನಮ್ಮ ಲೋಕಲ್ ಏರಿಯಾದೊಳಗೆ ಒಂದು 50 ಮನೆ ಅದಾವ ಅಂದ್ರೆ ಒಂದು ಕಿರಾಣಿ ಸ್ಟೋರ್ಸ್ ಅವ್ರು ಇದ್ದೇ ಇರ್ತಿತ್ತು. ಅವ್ರ ಜೊತೆ ನಮ್ಗೆ ಬಾಂಧವ್ಯ ಚೆನ್ನಾಗಿರ್ತಿತ್ತು. ಹೇಳ್ಬೇಕಂತಂದ್ರೆ ಅಣ್ಣ, ಕಾಕ, ಮಾಮ ಅಂತೆಲ್ಲ ಮಾತಾಡ್ತಿದ್ವಿ. ನಮಗೆ ಯಾವಾಗಾದ್ರೂ ಉದ್ರಿ ಬೇಕಂದ್ರೆ ಉದ್ರಿ ಸಿಗ್ತಿತ್ತು. ಈಗ ಹೆಂಗಾಗಿದೆ ಅಂದ್ರೆ ಈ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ ಗ್ರೋತ್ ಆಗಿರೋದ್ರಿಂದ ಸಾಕಷ್ಟು ಕಿರಾಣಿ ಸ್ಟೋರ್ಸ್ಗಳು ಬಂದಾಗತ್ತವು. ಆದ್ರೆ ಈ ಲೋಕಲ್ ಕಿರಾಣಿ ಸ್ಟೋರ್ಸ್ಗಳು ಏನಿದ್ವಲ್ಲ ಇವ ನಮ್ಮ ಇಂಡಿಯನ್ ರಿಟೇಲ್ ಎಕಾನಮಿಯ ಬ್ಯಾಕ್ ಬೋನ್ ಇದ್ದು. ಈಗ ಏನಾಗಿದೆ ಅಂತಂದ್ರೆ ಈ ಇಂಡಸ್ಟ್ರಿ ಗ್ರೋತ್ ಆಗಿರೋದ್ರಿಂದ ಇಂಡಿಯಾದೊಳಗಡೆ ಸುಮಾರು 1 ಕೋಟಿಯಷ್ಟು ಮಾತ್ರ ಕಿರಾಣಿ ಸ್ಟೋರ್ಸ್ ಉಳಿದಾವ. ಈ ಇಂಡಸ್ಟ್ರಿ ಇನ್ನೂ ಗ್ರೋತ್ ಆಯಿತು ಅಂತಂದ್ರೆ ಈ ಎಲ್ಲಾ ಕಿರಾಣಿ ಸ್ಟೋರ್ಸ್ಗೂ ಬಂದ್ ಆಗುವಂತಹ ಬೇಸರದ ಸಂಗತಿ ಕಾಣಕತ್ತದ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನೀವು ಇಷ್ಟ ದಿನ ಏನ್ ಮಾಡ್ತಿದ್ವಿ ಅಂತಂದ್ರೆ ಲೋಕಲ್ ಕಿರಾಣಿ ಸ್ಟೋರ್ಸ್ಗಳು ಹೋಗ್ತಿದ್ವಿ, ಶಾಪಿಂಗ್ ಮಾಡ್ತಿದ್ವಿ. ಆದ್ರೆ ಈಗ ನಾವೆಲ್ಲರೂ ಮನೇಲಿ ಕೂತ್ಕೊಂಡು ಈ ಕ್ವಿಕ್ ಕಾಮರ್ಸ್ ಆ್ಯಪ್ಗಳ ಮೂಲಕ ಆರ್ಡರ್ ಮಾಡಕತ್ತೇವಿ. ಇನ್ನು ಹೇಳಬೇಕು ಅಂತಂದ್ರೆ ಸುಮಾರು 45% ಜನ ಇವತ್ತು ಆನ್ಲೈನ್ ಶಾಪಿಂಗ್ ಮೂವ್ ಆಗಿದ್ದೇವೆ. ಅದರೊಳಗಡೆ 85% ಜನ ಇವತ್ತು ಗ್ರೋಸರಿಯನ್ನು ಆರ್ಡರ್ ಮಾಡಕತ್ತಾರೆ. ಈ ಲೋಕಲ್ ಕಿರಾಣಿ ಸ್ಟೋರ್ಸ್ ಓನರ್ಗಳಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡಕ್ ಹೋದಾಗ ಈ ಕ್ವಿಕ್ ಕಾಮರ್ಸ್ ಕಂಪ್ನಿಗಳ ವಿರುದ್ಧ ಇವ್ರು ಪ್ರೈಸ್ ವಾರ್ ಮಾಡಕ್ ಸಾಧ್ಯನೇ ಆಗಾಕತ್ತಿಲ್ಲ. ಯಾಕಂತಂದ್ರೆ ಕ್ವಿಕ್ ಕಾಮರ್ಸ್ ಮತ್ತು ಇ ಕಾಮರ್ಸ್ ಕಂಪ್ನಿಗಳು ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರ್ ಮತ್ತು ಹೋಲ್ಸೇಲರ್ ಕಡೆ ಬಾಯ್ ಮಾಡ್ತಾರೆ. ಅದರಿಂದ ಏನಾಗ್ತದೆ ಅಂತ ಇವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಮತ್ತು ಆಫರ್ ಸಿಗ್ತದೆ. ಆದ್ರೆ ಈ ಲೋಕಲ್ ಸ್ಟೋರ್ಸ್ ಓನರ್ಸ್ ಏನಾದಾರೆ ಈಗಲೂ ಡಿಸ್ಟ್ರಿಬ್ಯೂಟರ್, ಸ್ಟಾಕೇಜ್, ಸೂಪರ್ ಸ್ಟಾಕೇಜ್ ಅನ್ನೋ ಒಂದು ಚೈನ್ ಒಳಗೆ ಸಿಕ್ಕೊಂತಾರೆ. ಹೀಗಾಗಿ ಲೋಕಲ್ ಶಾಪ್ಸ್ ಓನರ್ಸ್ಗೆ ಪ್ರಾಫಿಟ್ ಮಾರ್ಜಿನ್ ಬಹಳ ಕಡಿಮೆ ಇರ್ತದೆ. ಹೀಗಾಗಿ ಇವರು ಕ್ವಿಕ್ ಕಾಮರ್ಸ್ ಮತ್ತು ಇ ಕಾಮರ್ಸ್ ಜೊತೆ ಪ್ರೈಸ್ ವಾರ್ ಮಾಡಕ್ ಸಾಧ್ಯನೇ ಇಲ್ಲ. ನಾ ಈಗ ಸ್ವಲ್ಪ ಕಿರಾಣಿ ಸ್ಟೋರ್ ಓನರ್ಸ್ ಜೊತೆ ಮಾತಾಡತ್ತಿದ್ದೆ. ಅವ್ರು ಯಾವ ತರ ಬೇಜಾರ್ಲಿ ಹೇಳ್ಕೊತಿದ್ರು ಅಂತಂದ್ರ ಒಂದು ಟೈಮ್ ಒಳಗಡೆ ಅವ್ರಿಗೆ ಕೂತ್ಕೊಳ್ಳೋಕ್ಕೂ ಟೈಮ್ ಇರ್ತಿರ್ಲಿಲ್ಲ, ಊಟ ಮಾಡಕ್ ಟೈಮ್ ಇರ್ತಿರ್ಲಿಲ್ಲ. ಆದ್ರೆ ಈಗ ಈ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ ಗ್ರೋತ್ ಆಗಿರೋದು ನೋಡಿ ಅವ್ರಿಗೆ ಬಹಳ ಲಾಸ್ ಆಗಕತ್ತದ. ಇದು ಇನ್ನೂ ಹಿಂಗ ಹೋಯ್ತು ಅಂತಂದ್ರೆ ಇಂದೆಲ್ಲ ನಾಳೆ ನಾವು ಈ ನಮ್ಮ ಶಾಪನ್ನು ಕ್ಲೋಸ್ ಮಾಡಿ ನಾವು ಯಾವುದೋ ಒಂದು ಆ್ಯಪ್ಗೆ ಡೆಲಿವರಿ ಬಾಯ್ ಕೆಲಸ ಮಾಡುವಂಥ ಪರಿಸ್ಥಿತಿ ಬರ್ತದ ಅಂತೇಳಿ ಪಾಪ ಬಹಳ ಬೇಜಾರಿಂದ ಹೇಳಿಕತ್ತಿದ್ರು. ಮೊದಲು ಹೆಂಗಿತ್ತು ಅಂತಂದ್ರೆ ನೀವು ಎಲ್ಲರೂ ಏನಾದ್ರು ಆಫ್ಲೈನ್ ಶಾಪಿಂಗ್ ಅಂತ ಹೋದಾಗ ಒಂದು 10-20 ಅಂಗಡಿ ಅಡ್ಡಾಡ್ತಿದ್ವಿ, ಟೈಮ್ ಮತ್ತು ಮನಿ ಇನ್ವೆಸ್ಟ್ ಮಾಡ್ತಿದ್ವಿ. ಈಗ ಹೆಂಗಾಗ್ಯದ ಅಂತಂದ್ರೆ ನಾವು ಮನೆಯೊಳಗೆ ಕುಂತು ಆರ್ಡರ್ ಮಾಡೋದ್ರಿಂದ ನಮ್ಮ ಟೈಮ್ 100% ಸೇವ್ ಆಗಕತ್ತದ. ಇದ್ರ ಇನ್ನೊಂದು ಡಾರ್ಕ್ ಸೈಡ್ ನಾವು ನೋಡಿದ್ವಿ ಅಂತಂದ್ರೆ ನಾವು ಆಫ್ಲೈನ್ ಮಾರ್ಕೆಟಿಗೆ ಹೋದಾಗ ಅಲ್ಲಿ ಒಂದು 10-20 ಅಂಗಡಿ ಒಳಗಡೆ ಏನೋ ಒಂದು ಸಣ್ಣ ಪುಟ್ಟ ಐಟಮ್ನ ಬಾಯ್ ಮಾಡ್ತಿದ್ವಿ. ಇದರಿಂದ 10-20 ಅಂಗಡಿಗಳು ಪ್ರಾಫಿಟ್ ಬರ್ತಿದ್ವು. ಈಗೇನಾಗಿದೆ ಅಂತ ನಮ್ಮ ಮನೆಯೊಳಗೆ ಕೂತ್ಕೊಂಡು ಒಂದು ಪ್ಲಾಟ್ಫಾರ್ಮ್ ಬಾಯ್ ಮಾಡೋದ್ರಿಂದ ಆ 10-20 ಅಂಗಡಿಗಳು ಲಾಸ್ನ ಅನುಭವಿಸಕತ್ತಾವ. ಇದು ಇನ್ನು ಮುಂದೆ ಹೋಗಿ ಏನಾಗ್ತದೆ ಅಂತಂದ್ರೆ ಉಳಿದಿರುವಂಥ ಕೆಲವೊಂದಷ್ಟು ಅಂಗಡಿಗಳು ಕೂಡ ನಾಳೆ ಕ್ಲೋಸ್ ಆಗುವಂತಹ ಪಾಸಿಬಿಲಿಟೀಸ್ ಅದ. ಯಾಕೆ ಹಿಂಗಾಗ್ಯದ ಈ ಲೋಕಲ್ ಕಿರಾಣಿ ಸ್ಟೋರ್ಸ್ ಪ್ರಾಬ್ಲಮ್ ಏನದ ಅಂತ ರಿಸರ್ಚ್ ಮಾಡಕ್ ಹೋದಾಗ ಗೊತ್ತಾಗಿರೋ ಕೆಲವೊಂದಷ್ಟು ರೀಸನ್ಸ್ ಏನು ಅಂತಂದ್ರೆ ಈ ಲೋಕಲ್ ಕಿರಾಣಿ ಸ್ಟೋರ್ಸ್ಗಳ ಕಡೆ ಡಿಜಿಟಲ್ ಪೇಮೆಂಟ್ ಇಲ್ಲ, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಇಲ್ಲ, ಅದ್ರ ಜೊತೆ ಡೇಟಾ ಇಲ್ಲ, ಕಸ್ಟಮರ್ ಬಿಹೇವಿಯರ್ ಇಲ್ಲ, ಕಸ್ಟಮರ್ ಯಾವ್ದನ್ನ ಬಾಯ್ ಮಾಡಕತ್ತ ಅನ್ನೋ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇಲ್ಲ. ಇದ್ರ ವಿರುದ್ಧ ಯಾರು ಫೈಟ್ ಮಾಡಕತ್ತಾರ ಅಂದ್ರೆ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ. ಅದ್ರ ಕಡೆ ವೆಬ್ಸೈಟ್ ಅದ, ಡೇಟಾ ಅದ, ಕಸ್ಟಮರ್ ಯಾವ್ದು ಪರ್ಚೇಸ್ ಮಾಡಕತ್ತ ಅನ್ನೋದು ಇನ್ಸೈಟ್ ಅದ, ನೆಕ್ಸ್ಟ್ ಈ ಏರಿಯಾದೊಳಗೆ ಏನು ಗ್ರೋತ್ ಆಗ್ಬೋದು ಅನ್ನೋದು ಎಲ್ಲ ಪಾಸಿಬಿಲಿಟೀಸ್, ಆನ್ಸರ್ಸ್, ರಿಪೋರ್ಟ್ ಎಲ್ಲಾನು ಅವ್ರ ಕಡೆ ಅದ. ಇದ್ರ ಜೊತೆ ಅವ್ರ ಕಡೆ ವರ್ಕಿಂಗ್ ಕ್ಯಾಪಿಟಲ್ ಇಷ್ಟೊಂದು ದೊಡ್ಡದ ಅಲ್ಲ, ಸ್ವಲ್ಪ ದಿನ ಲಾಸ್ ಆದ್ರೂ ನಡೀತದ ಅನ್ನೋ ಒಂದು ಥೀಮ್ ಇಟ್ಕೊಂಡ್ ಬಂದಿರೋದ್ರಿಂದ ಇವ್ರ ಜೊತೆ ಲೋಕಲ್ ಕಿರಾಣಿ ಸ್ಟೋರ್ಸ್ಗೂ ಫೈಟ್ ಮಾಡೋದು ಭಾಳ ಕಷ್ಟ ಆಗಕತ್ತದ. ಈಗಾಗಲೇ ಬ್ಲಿಂಕಿಟ್ ಮತ್ತು ಜೆಪ್ಟೋ ಸುಮಾರು 1,000ಕ್ಕಿಂತ ಹೆಚ್ಚಿನ ಡ್ಯಾಶ್ ಸ್ಟೋರ್ಗಳನ್ನು ಓಪನ್ ಮಾಡಿದ್ದಾರೆ. ಇದರಿಂದ ಅವರಿಗೆ 2 ಕಿಲೋಮೀಟರ್ಸ್ ರೇಡಿಯಸ್ ಒಳಗಡೆ ಈಸಿಲಿ 8-12 ಮಿನಿಟ್ಸ್ ಡೆಲಿವರಿ ಮಾಡಕತ್ತಾರ. ಇದು ಲೋಕಲ್ ಕಿರಾಣಿ ಸ್ಟೋರ್ಸ್ಗಳಿಗೆ ದೊಡ್ಡ ಚಾಲೆಂಜ್ ಆಗ್ಯದ.
ಅದ್ಯಾಗೂ ಈ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ ಇಷ್ಟೊಂದು ಪ್ರಾಫಿಟ್ ಮಾಡ್ಲಿಕ್ಕತ್ತಿದ್ರು ಕೂಡ ಅವ್ರ ಒಳಗಡೆನೆ ಫೈಟ್ ಹತ್ತಿ ಈಗೇನ್ ಮಾಡಾಕತ್ತಾರ ಅಂತಂದ್ರೆ ಕೆಲವೊಂದು ಅನ್ಎಥಿಕಲ್ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅನ್ನು ಯೂಸ್ ಮಾಡ್ಕೊಂಡು ಕಸ್ಟಮರ್ಗೆ ಮೋಸ ಮಾಡಾಕತ್ತಾರ. ಯಾವ ತರ ಮೋಸ ಮಾಡಾಕತ್ತಾರ ಅಂತ ನೋಡಕ್ ಹೋದಾಗ ಕೆಲವೊಂದು ಅನ್ವಾಂಟೆಡ್ ಸಬ್ಸ್ಕ್ರಿಪ್ಷನ್ಗಳನ್ನ ಹಾಕಾಕತ್ತಾರ. ನಿಮ್ಗೆ ಇಷ್ಟ ಇಲ್ದಿರೋ ಐಟಮ್ ಅನ್ನ ಫೋರ್ಸ್ಫುಲಿ ಬಾಯ್ ಮಾಡಕ್ ಹಚ್ಚಾಕತ್ತಾರ. ನಿಮ್ಮ ಡೇಟಾನ ಮಿಸ್ಯೂಸ್ ಮಾಡ್ಕೊಳಕತ್ತಾರ. ಯಾವ ತರ ಅಂತಂದ್ರ ನೀವು ಯಾವುದೋ ಒಂದು ಐಟಮ್ ಆರ್ಡರ್ ಮಾಡ್ತೀರಿ, ಆ ಐಟಮ್ ನಿಮ್ಗೆ ಬ್ಯಾಡ್ ಆಗ್ತದ, ನೀವು ಅದನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಕ್ಯಾನ್ಸಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಿ. ಆದ್ರೆ ಕ್ಯಾನ್ಸಲ್ ಆಗದೆ ಆ ಕ್ಯಾನ್ಸಲ್ ಬಟನ್ ಆಗದೆ ಏನಿರ್ತದ ಅಂತಂದ್ರೆ ಯಾವುದೋ ಒಂದು ಸಬ್ಸ್ಕ್ರಿಪ್ಷನ್ ಆಕ್ಟಿವ್ ಆಗಿಬಿಡ್ತದ. ಕೆಲವೊಂದ್ಸಲ ಏನಾಗ್ತದ ಅಂತಂದ್ರೆ ನಾವು ಆಡ್ ಟು ಕಾರ್ಟ್ ಮಾಡದೇ ಇರುವಂತ ಐಟಮ್ಗಳು ನಮ್ಮ ಆಡ್ ಟು ಕಾರ್ಟ್ ಒಳಗೆ ಬಂದಿರ್ತಾವ. ನಾವು ಹರಿಬರಿಯಾಗಿ ಆರ್ಡರ್ ಮಾಡ್ತಾ ಅದನ್ನು ಆರ್ಡರ್ ಮಾಡಿಬಿಡ್ತೇವೆ. ಹೀಗಾಗಿ ನಾವು ಬೇಡದೇ ಇರೋ ಐಟಮ್ ನಾವು ಪರ್ಚೇಸ್ ಮಾಡಾಕತ್ತೇವಿ. ಇನ್ನೊಂದಷ್ಟು ವೆಬ್ಸೈಟ್ಗಳಾಗ ನೀವು ನೋಡಿರ್ಬೋದು, ಫ್ರೀ ಟ್ರಯಲ್ ಅಂತ ಇರ್ತದ. 5 ದಿನ, 10 ದಿನ, 15 ದಿನ, 30 ದಿನ, 1 ತಿಂಗಳು ಅಂತ ಹಿಂಗೆ ಫ್ರೀ ಟ್ರಯಲ್ ಇರ್ತದ. ನಾವೇನ್ ಮಾಡ್ತೀವಿ ಅಂದ್ರೆ ಫ್ರೀ ಟ್ರಯಲ್ ನೋಡೋನು, ನಮಗೆ ಲೈಕ್ ಆಯ್ತು ಅಂದ್ರೆ ಸಬ್ಸ್ಕ್ರಿಪ್ಷನ್ ತಗೊಳೋಂತೆ ನಾವೆಲ್ಲ ಇನ್ಫಾರ್ಮೇಶನ್ ಆಡ್ ಮಾಡಿ ಫ್ರೀ ಟ್ರಯಲ್ ತಗೋತೀವಿ. ಆದ್ರೆ ಈ ಫ್ರೀ ಟ್ರಯಲ್ ಮುಗಿದ ನಂತರ ನಮ್ಮ ಸಬ್ಸ್ಕ್ರಿಪ್ಷನ್ ಆಕ್ಟಿವೇಟ್ ಆಗಿಬಿಡ್ತದ. ಅಯ್ಯೋ ಹೆಂಗೋ ಮಿಸ್ ಆಗಿ ಆಕ್ಟಿವೇಟ್ ಆಗಿದೆ, ಇದನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಹೋದಾಗ ಕ್ಯಾನ್ಸಲೇಷನ್ ಪಾಲಿಸಿನ ಇಷ್ಟೊಂದು ಕಾಂಪ್ಲೆಕ್ಸ್ ಮಾಡಿರ್ತಾರಲ್ಲ, ಅದು ಕ್ಯಾನ್ಸಲ್ ನಮ್ಗೆ ಮಾಡಾಕ ಬರೋದಿಲ್ಲ. ಇದಕ್ಕಿಂತ ಇನ್ನೊಂದು ದೊಡ್ಡ ಟ್ಯಾಕ್ಟಿಕ್ಸ್ ಯಾವ್ದು ಯೂಸ್ ಮಾಡ್ತಾರೆ ಅಂತಂದ್ರೆ, ನೀವು ನೋಡಿರ್ಬೋದು ಯಾವುದೋ ಒಂದು ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ನೀವು ಓಪನ್ ಮಾಡಿದಾಗ ಅಲ್ಲಿ ದಿಸ್ ಸ್ಪೆಷಲ್ ಆಫರ್ ಇಸ್ ಓನ್ಲಿ ಫಾರ್ 10 ಮಿನಿಟ್ಸ್ ಅಂತ ಇರ್ತದ. ಒಂದು ಟೈಮರ್ ಓಡ್ತಿರ್ತದ, ಟಿಕ್ ಟಿಕ್ 1 ಟಿಕ್ ಟಿಕ್ 2 ಓಡ್ತಿರ್ತದ. ನಮಗೆ ಹೆಂಗೆ ಅನಿಸ್ತದ ಅಂತ, ನಾ ಈಗ ಏನಾದರೂ ಆರ್ಡರ್ ಮಾಡಲಿಲ್ಲ ಅಂದ್ರೆ ಈ ಸ್ಪೆಷಲ್ ಆಫರ್ನ ಮಿಸ್ ಮಾಡ್ಕೋತೀನಿ ಅಂತ ನಾವೇನು ಮಾಡ್ತೀವಿ ಅಂತಂದ್ರೆ ಫೋರ್ಸ್ಫುಲಿ ಅದನ್ನು ಬಾಯ್ ಮಾಡ್ತೀವಿ. ಆದರೆ ಈ ಟೈಮರ್ ಹೆಂಗಿರ್ತದ ಅಂತಂದ್ರೆ 10 ನಿಮಿಷ ಅಲ್ಲ, 20 ನಿಮಿಷ ಅಲ್ಲ, 1 ದಿನ, 15 ದಿನ, 1 ತಿಂಗಳು, 1 ವರ್ಷ ಸೇಮ್ ಟೈಮರ್ನ ಯೂಸ್ ಮಾಡ್ತಾರೆ. ಹಿಂಗಾಗಿ ಕಸ್ಟಮರ್ಗೆ ಈ ಕ್ವಿಕ್ ಕಾಮರ್ಸ್ ಕಂಪ್ನೀಸ್, ಈ ವೆಬ್ಸೈಟ್, ಇ ಕಾಮರ್ಸ್ ಇವರೆಲ್ಲಾನು ಮೋಸ ಮಾಡಾಕತ್ತಾರೆ. ಇನ್ನು ಕನ್ಕ್ಲೂಷನ್ ಹೇಳಬೇಕು ಅಂತಂದ್ರೆ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿಯಿಂದ ನಮ್ಮ ಲೈಫ್ ಭಾಳ ಕಂಫರ್ಟೇಬಲ್ ಆಗ್ಯದ. ಆದ್ರೆ ಲಾಂಗ್ ರನ್ ಒಳಗಡೆ ನಮ್ಮ ಸೊಸೈಟಿನ ಹಾಳು ಮಾಡೋ ಥರ ಕಾಣಕತ್ತದ. ನಿಮಗೇನು ಅನಿಸ್ತದೆ, ಈ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿಯಿಂದ ನಮ್ಮ ಲೋಕಲ್ ಸ್ಟೋರ್ಸ್ಗಳು ಉಳಿತಾವೇನಾ? ಉಳಿಲಿಲ್ಲ ಅಂತಂದ್ರೆ ನಮ್ಮ ರಿಟೇಲ್ ಇಂಡಿಯನ್ ಎಕಾನಮಿಗೆ ಯಾವ ಥರ ಹೊಡೆದು ಬೀಳ್ತದ? ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ತಗೊಂಡು ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ ಮತ್ತು ಲೋಕಲ್ ಸ್ಟೋರ್ಸ್ಗಳು ಎರಡೂ ಉಳಿಯೋ ಥರ ಏನಾದರೂ ಪ್ರಯತ್ನ ಮಾಡ್ತಾರೇನ ಅನ್ನೋದನ್ನ ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.